ಬ್ರದರ್, ನಾನೊಂದು ಮಾತು ಹೇಳ್ತೇನೆ. ಭೀಮ್ ಆರ್ಮಿ ಇಲ್ಲಿ ಸಂಘಟನೆ ಇದೆ ಅಂತ ನಿಮಗೆ ಎಷ್ಟು ವರ್ಷದಿಂದ ಗೊತ್ತು? ಒನ್ ಮಿನಿಟ್ ಅವ್ರ ಈಗ ಇನ್ನೂ ಅದು ಇಲ್ಲಿಗೆ ಬಂದೇ ಇಲ್ಲ. ಭೀಮ್ ಆರ್ಮಿ ಅನ್ನೋದು UPಯಿಂದ ಪ್ರಾರಂಭ ಆಗಿದೆ, ನಾನು ಒಪ್ತೇನೆ. 70 ವರ್ಷದಿಂದ ಇಲ್ಲಿ ದಲಿತ ಸಂಘಟನೆಗಳು ಹೋರಾಟ ಮಾಡ್ತೀವಲ್ಲ, ಇಲ್ಲ ಅದಕ್ಕೆ ಹೇಳೋದು ಅಂದರೆ ಅವರ ರಕ್ಷಣೆಗಾಗಿ ಇವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಿನ್ನೆ ಪತ್ರಿಕೆಯವರಲ್ಲೇ ಕೇಳಿಬಿಟ್ರು ಅವ್ರನ್ನ, ಈ ಮಾತನ್ನು ಅವರೇ ಕೇಳಿಬಿಟ್ರು. ಏನ್ರಿ ಇರಲೇ ಇಲ್ಲ, ಭೀಮ್ ಆರ್ಮಿ ಅನ್ನೋದು ಇರಲೇ ಇಲ್ಲ, ನೀವೇ ಕ್ರಿಯೇಟ್ ಮಾಡಿಬಿಟ್ರಿ ಅಂತಂದರು. ಅದಕ್ಕೆ ಉತ್ತರ ಏನು ಗೊತ್ತಾ? ಹೌದು, ನಾನೇ ಕ್ರಿಯೇಟ್ ಮಾಡಿದ್ದೀನಿ, ಇನ್ಮೇಲೆ ನಾನೇ ಸ್ಪಾನ್ಸರ್ ಮಾಡಿದ್ದೀನಿ, ಅವ್ರ ಯೂನಿಫಾರ್ಮ್ ನಾನೇ ಹೊಲಿಸ್ಕೊಟ್ಟಿದ್ದೀನಿ. ಅಂದರೆ ಅರ್ಥ ಏನು? ನೀವು ಬೇರೆಯವರನ್ನೆಲ್ಲ ತಿರಸ್ಕಾರ ಮಾಡಿದ್ರಿ ಅಂತ. ವ್ಯಂಗ್ಯವಾಗಿ ಕೇಳಿದ ಪ್ರಶ್ನೆಗೆ ಹೇಳಿರೋದು ನಾನೇ ಇನ್ಸ್ಟಿಗೇಟ್ ಮಾಡಿದ್ನೋ ಆ ಪ್ಯಾಟಿಗೆ ಇಲ್ಲ ಹೇಳಿದ್ರು. ನೀವು RSS ಅಂತ ಹೇಳ್ತೀವಿ, ನೀವು ಮುಂಚೆ ಸಿದ್ದರಾಮಯ್ಯ ಅವರು ಇದು ಮಾಡಿದಾಗ ನೀವು RSS ಚಡ್ಡಿ ತಲೆ ಮೇಲೆ ಇಟ್ಕೊಂಡು ನಾನು RSS ಚಡ್ಡಿ ಅಲ್ಲ, ಅದು ಚಡ್ಡಿ ಅನ್ನೋದು ಇದೆಯಲ್ಲ ಗೌರವದ ಸಂಕೇತ. ಅವ್ರು ಯಾವಾಗ ನಾನು ಚಡ್ಡಿ ಸುಡ್ತೀನಿ ಅಂದರು, ಅರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ಚಡ್ಡಿ ತಗೊಳ್ಳೋ ಕೊಟ್ಟೆ, ಅದೇನು ದೊಡ್ಡ ವಿಷಯ. ಆಮೇಲೆ ಹೇಳ್ತೇನೆ, ಹೌದು RSS ಚಡ್ಡಿ ಅಂತಾರಲ್ಲ, ಹೌದು ಅವ್ರು ಹೇಳ್ಕೊಂಡ್ರಿ, ನನಗೇನಾಗಬೇಕಾಗಿದೆ? RSS ಚಡ್ಡಿ ಅಂದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SSD ಅಂತ ಮಾಡಿದ್ರು, 1927ರಲ್ಲೇ ಮಾಡಿದ್ರು. ಆ ಸಂಘಟನೆಗೆ ಇದೇ ರೀತಿ ಚಡ್ಡಿ ಇತ್ತು. ನನ್ನ ಹತ್ರ ಫೋಟೋ ಈಗಲೂ ತೋರಿಸ್ತೀನಿ. ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಚಡ್ಡಿ ಹಾಕ್ಕೊಂಡು ಇದೇ ರೀತಿ RSS ಯಾವ ರೀತಿ ಇದೆಲ್ಲ ಮಾಡ್ತಾರೋ ಆ ಚಟುವಟಿಕೆ ಆವತ್ತು ಅವರೇ ಕ್ರಿಯೇಟ್ ಮಾಡಿದ್ರು. ಅದು ಚಡ್ಡಿ ಅಲ್ವೇ? ಓಕೆ. ಇನ್ನೊಂದು ಸೇವಾದಳ ಇತ್ತು, ಇದು ಕಾಂಗ್ರೆಸ್ನ ಅಂಗಸಂಸ್ಥೆ. ಅದು ಕೂಡ ವೈಟ್ ಶರ್ಟ್ ಕಾಕಿ ಚಡ್ಡಿ ಅವರು ಹಾಕ್ಕೊಂಡಿದ್ರು. ಅದ್ಯಾವ ಚಡ್ಡಿ? ಅದು RSS. ಹಂಗಾರೆ ಅವರು ಕಾಕಿದ್ ಹಾಕಿದ್ರು, ಅದು RSS ಚಡ್ಡಿನ? ನೋಡಿ ಇವೆಲ್ಲ ಇರ್ಲಿ, ಯಾವುದೋ ಒಂದು ಚಡ್ಡಿ ತಾನೆ, ಆಯ್ತು ತಾನೆ. ಅಂದಮೇಲೆ ಚಡ್ಡಿ ಅನ್ನೋದು ಯಾಕೆ ಹಾಕ್ಬೇಕು? ಅದು ಒಂದು ಗೌರವ, ಪ್ರತಿಯೊಬ್ಬರಿಗೂ ಅದು ಗೌರವ. ಹಿಂದುತ್ವ ಅನ್ನೋದಷ್ಟೇ ಪ್ರತಿಪಾದಿಸುತ್ತೆ. ಸಾಮಾಜಿಕ ನ್ಯಾಯ ವಿರುದ್ಧ, ದಲಿತರ ವಿರುದ್ಧ ವಿರೋಧಿ. ಅವ್ರು ಯಾವತ್ತೂ ಜಾತಿನ ವಿರೋಧಿಸಲ್ಲ, ಅಸ್ಪೃಶ್ಯತೆ ಇತರ ಘಟನೆಗಳನ್ನು ವಿರೋಧಿಸಲ್ಲ.